ತಾಡಾಸನ. ತಾಡಾಸನದಲ್ಲಿ ಮೊದಲು ಸಮಸ್ಥಿತಿಯಲ್ಲಿ ನಿಂತು ಎರಡೂ ಕಾಲುಗಳನ್ನು ಪಾದವನ್ನು ಜೊತೆಯಾಗಿಡಿ. ನಿಮ್ಮ ಕಾಲಿನ ಹೆಬ್ಬೆರಳು ಒಂದಕ್ಕೆ ಒಂದು ಟಚ್ ಆಗಲಿ. ಈಗ ಎರಡೂ ಕೈಗಳ ಬೆರಳುಗಳನ್ನು ಇಂಟರ್ಲಾಕ್ ಮಾಡಿ ನಿಧಾನವಾಗಿ ಕೈಯನ್ನು ಮೇಲೆ ತಗೊಳ್ತಾ ನಿಮ್ಮ ಎಂಟೈರ್ ಬಾಡಿಯನ್ನು ಟೈಟನ್ ಮಾಡ್ಕೊಳ್ತಾ ಬನ್ನಿ. ನಿಮ್ಮ ಟೋಸ್ ಮೇಲೆ ನಿಂತ್ಕೊಂಡು ಹೀಲ್ಸನ್ನು ಮೇಲೆತ್ತಿ ಕಾಫ್ ಮಸಲ್ಸ್ ಟೈಟನ್ ಮಾಡಿ, ಮಂಡಿಯನ್ನು ಟೈಟನ್ ಮಾಡಿ, ಥೈಸನ್ನು ಟೈಟನ್ ಮಾಡಿ, ಹೊಟ್ಟೆಯನ್ನು ಟೈಟನ್ ಮಾಡಿ, ಚೆಸ್ಟನ್ನು ಎಕ್ಸ್ಪ್ಯಾಂಡ್ ಮಾಡಿ. ನಿಮ್ಮ ಟ್ರೈಸೆಪ್ಸ್ ಕಿವಿಯ ಹಿಂದೆ ಇರಲಿ. ಕೈ ಕಂಪ್ಲೀಟ್ ಸ್ಟ್ರೆಚ್ ಮಾಡಿ ಉಸಿರನ್ನು ನಿಧಾನವಾಗಿ ತಗೊಂಡು ನಿಧಾನವಾಗಿ ಬಿಡಿ. ಕಂಟಿನ್ಯೂ ನಾರ್ಮಲ್ ಬ್ರೀದಿಂಗ್. ತಾಡಾಸನವನ್ನು ಮಕ್ಕಳು ಮಾಡೋದ್ರಿಂದ ಹೈಟ್ ಇನ್ಕ್ರೀಸ್ ಆಗುತ್ತೆ. ನಿಧಾನವಾಗಿ ಈಗ ಎಕ್ಸೇಲ್ ಮಾಡ್ತಾ ಕೈಯನ್ನು ಕೆಳಗಡೆ ತಗೊಂಡು ಬನ್ನಿ. ರಿಲ್ಯಾಕ್ಸ್. ಪಾರ್ಶ್ವಕೋಣಾಸನ. ಪಾರ್ಶ್ವಕೋಣಾಸನ ಮಾಡೋದಕ್ಕೆ ಮೊದಲು ಸಮಸ್ಥಿತಿಯಲ್ಲಿ ನಿಂತು ಎರಡೂ ಕಾಲಿನ ನಡುವೆ 1 ಮೀಟರಷ್ಟು ಡಿಸ್ಟೆನ್ಸನ್ನು ತಗೊಳ್ಳಿ. ಈಗ ಬಲಗಾಲನ್ನು ಬಲಗಡೆಗೆ ತಿರುಗಿಸಿ ಉಸಿರನ್ನು ನಿಧಾನವಾಗಿ ತಗೊಂಡು ಉಸಿರನ್ನು ಬಿಡ್ತಾ ಬಲಗೈಯನ್ನು ಬಲಗಾಲಿನ ಪಕ್ಕ ಇಡಿ. ಎಕ್ಸೇಲ್ ಮಾಡ್ತಾ ಈಗ ನಿಮ್ಮ ಎಡಗೈಯನ್ನು ಎಡ ಕಿವಿಯ ಮೇಲೆ ಬರೋ ಹಾಗೆ ತಗೊಳ್ಳಿ. ನಿಮ್ಮ ದೃಷ್ಟಿ ನಿಮ್ಮ ಬೆರಳಿನ ತುದಿ ಅಂಚಲ್ಲಿರಲಿ. ನಿಮ್ಮ ಥೈಸ್ ನೆಲಕ್ಕೆ ಪ್ಯಾರಲಲ್ ಆಗಿರೋ ಹಾಗೆ ಇರಲಿ. ಪಾರ್ಶ್ವ ಕೋಣಾಸನ ಇದು ನಿಮ್ಮ ಅಬ್ಡಮಿನಲ್ ಮಸಲ್ಸ್ನ ಕ್ಲೆನ್ಸ್ ಮಾಡಿ ಸ್ಟಿಮ್ಯುಲೇಟ್ ಮಾಡುತ್ತೆ. ಡೈಜೆಸ್ಟಿವ್ ಪ್ರಾಸೆಸ್ಗೆ ಇದು ಒಂದು ಒಳ್ಳೆಯ ಆಸನ. ಹೊಟ್ಟೆಯ ಸುತ್ತಂಚಿನಲ್ಲಿರುವಂಥ ಎಕ್ಸಸ್ ಫ್ಯಾಟನ್ನು, ಅಬ್ಡಮಿನಲ್ ರೀಜನಲ್ಲಿರುವಂಥ ಎಕ್ಸಸ್ ಫ್ಯಾಟನ್ನು ಕೂಡ ಇದು ತೆಗೆಯುತ್ತೆ. ನಿಮ್ಮ ಕಾಲಿಗೆ, ಮಂಡಿಗೆ ಮತ್ತು ಆ್ಯಂಕಲ್ಗೆ ಸ್ಟ್ರೆಂತ್ ಕೊಡುವಂಥ ಆಸನ ಪಾರ್ಶ್ವ ಕೋಣಾಸನ. ಈಗ ನಿಧಾನವಾಗಿ ಎಕ್ಸೇಲ್ ಮಾಡ್ತಾ ಸಮಸ್ಥಿತಿಗೆ ಬನ್ನಿ. ರಿಲ್ಯಾಕ್ಸ್. ಪರಿವೃತ್ತ ಪಾರ್ಶ್ವಕೋಣಾಸನ. ಪರಿವೃತ್ತ ಪಾರ್ಶ್ವಕೋಣಾಸನದಲ್ಲಿ ಮೊದಲು ಸಮಸ್ಥಿತಿಯಲ್ಲಿ ನಿಂತ್ಕೊಳ್ಳಿ. ನಿಧಾನವಾಗಿ ಎರಡೂ ಕಾಲುಗಳ ನಡುವೆ ಡಿಸ್ಟೆನ್ಸನ್ನು ಮೋರ್ ದ್ಯಾನ್ ಯುವರ್ ಶೋಲ್ಡರ್ಸ್ ಕ್ರಿಯೇಟ್ ಮಾಡಿ. ಈಗ ನಿಮ್ಮ ರೈಟ್ ಸೈಡ್ ಕಾಲನ್ನು ರೈಟ್ ಸೈಡ್ಗೆ ಬೆಂಡ್ ಮಾಡಿ ನಿಧಾನವಾಗಿ ಬಗ್ಗಿ ನಿಮ್ಮ ತೊಡೆ ಫ್ಲೋರ್ಗೆ ಪ್ಯಾರಲಲ್ ಆಗಿರಲಿ. ಈಗ ನಿಮ್ಮ ಎಡಗೈಯನ್ನು ಬಲಗಾಲಿನ ಪಕ್ಕ ಇಡಿ. ನಿಮ್ಮ ಕೈಯನ್ನು ಚಾಚಿ ಈ ಪೊಸಿಷನನ್ನು ಮೇಂಟೈನ್ ಮಾಡೋದ್ರಿಂದ ಇದು ನಿಮ್ಮ ತೊಡೆಯ ಭಾಗದಲ್ಲಿರುವಂಥ ಎಕ್ಸಸ್ ಫ್ಯಾಟನ್ನು ತೆಗೆಯೋದಲ್ಲದೆ ನಿಮ್ಮ ಹಿಪ್ ರೀಜನ್ನಲ್ಲಿರುವಂಥ ಫ್ಯಾಟು, ಸ್ಟಮಕ್ ಏರಿಯಾಲಿರುವಂಥ ಎಕ್ಸಸ್ ಫ್ಯಾಟ್ ಲೈನನ್ನು ತೆಗೆಯುತ್ತೆ. ನಿಧಾನವಾಗಿ ಉಸಿರಾಡಿ ಕಮ್ ಬ್ಯಾಕ್ ಟು ಸಮಸ್ಥಿತಿ. ಈ ಪೊಸಿಷನ್ ಮಾಡೋದ್ರಿಂದ ನಿಮ್ಮ ಚೆಸ್ಟ್ ಮತ್ತು ಲಂಗ್ಸ್ಗೆ ಒಳ್ಳೆ ಇಮ್ಯುನಿಟಿಯನ್ನು ಕೊಡುತ್ತೆ. ಓವರಾಲ್ ನಿಮ್ಮ ಬಾಡಿಯ ಸ್ಟ್ಯಾಮಿನಾನ ಇನ್ಕ್ರೀಸ್ ಮಾಡಿ ಬಾಡಿ ಬ್ಯಾಲೆನ್ಸನ್ನು ಕೂಡ ಇಂಪ್ರೂವ್ ಮಾಡುತ್ತೆ. ಪಾರ್ಶ್ವೋತ್ಥಾನಾಸನ. ಸಮಸ್ಥಿತಿಯಲ್ಲಿ ನಿಂತ್ಕೊಳ್ಳಿ. ಈಗ ಕಾಲಿನ ನಡುವೆ 1 ಮೀಟರಷ್ಟು ಡಿಸ್ಟೆನ್ಸ್ ಬರಲಿ. ನಿಧಾನವಾಗಿ ಉಸಿರನ್ನು ತಗೊಳ್ತಾ ನಿಮ್ಮ ಎಡಗಾಲನ್ನು ಎಡಗಡೆ 90 ಡಿಗ್ರೀಸ್ಗೆ ತಿರುಗಿಸ್ಕೊಳ್ಳಿ. ಎರಡೂ ಕೈಗಳನ್ನು ಉಸಿರು ತಗೊಳ್ತಾ ನಿಧಾನವಾಗಿ ನಿಮ್ಮ ಶೋಲ್ಡರ್ ವಿಡ್ತ್ಗೆ ಸ್ಟ್ರೆಚ್ ಮಾಡಿ. ಈಗ ಆ ಕೈಗಳನ್ನು ಹಿಂದೆ ನಮಸ್ಕಾರ ಮುದ್ರಕ್ಕೆ ಹೋಗಿ, ಇದನ್ನು ನಾವು ಅಂಜಲಿ ಮುದ್ರಾ ಅಂತ ಕರಿತೀವಿ. ಉಸಿರನ್ನು ನಿಧಾನವಾಗಿ ತಗೊಂಡು ನಿಮ್ಮ ಚೆಸ್ಟ್ ಎಕ್ಸ್ಪ್ಯಾಂಡ್ ಮಾಡ್ತಾ ಮೇಲ್ಮುಖವಾಗಿ ನಿಮ್ಮ ತಲೆಯನ್ನು ಎತ್ತಿ ನಿಧಾನವಾಗಿ ಉಸಿರನ್ನು ಬಿಡ್ತಾ ನಿಮ್ಮ ಹಣೆಯನ್ನು ಮಂಡಿಗೆ ತಾಕಿಸಿ ಪಾರ್ಶ್ವೋತ್ಥಾನಾಸನ. ಸ್ಟ್ರೆಸ್, ಡಿಪ್ರೆಷನ್ ಅಥವಾ ನಿದ್ರಾಹೀನತೆ ಇರುವಂಥವರಿಗೆ ತುಂಬ ಒಳ್ಳೆಯದು. ಯಾಕೆಂದರೆ ಈ ಪೊಸಿಷನಲ್ಲಿ ಆಕ್ಸಿಜನ್ ಸಪ್ಲೈ ಡೈರೆಕ್ಟಾಗಿ ಬ್ರೈನ್ಗೆ ಹೋಗಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತೆ.
ಕಾನ್ಸಂಟ್ರೇಷನ್, ಮೆಮೊರಿ ಪವರ್ ಇಂಪ್ರೂವ್ ಮಾಡ್ಕೊಳ್ಬೇಕಾಗಿರುವಂಥವರಿಗೆ ಕೂಡ ಇದು ತುಂಬ ಒಳ್ಳೆಯ ಆಸನ. ಇದು ನಿಮ್ಮ ಕಾಲುಗಳಲ್ಲಿ, ಹೊಟ್ಟೆಯಲ್ಲಿ, ಭುಜದ ಹಿಂಭಾಗದಲ್ಲಿ ಇರುವಂಥ ಎಕ್ಸಸ್ ಫ್ಯಾಟನ್ನು ರೆಡ್ಯೂಸ್ ಮಾಡುತ್ತೆ. ಅಬೌಟ್ 30 ಸೆಕೆಂಡ್ಸ್ ಈ ಪೊಸಿಷನಲ್ಲಿದ್ದ ಮೇಲೆ ನಿಧಾನವಾಗಿ ಉಸಿರನ್ನು ತಗೊಳ್ತಾ ಮೇಲೆ ಬನ್ನಿ. ಈ ಪೋಸ್ಚರ್ ಮಾಡೋದ್ರಿಂದ ನಿಮ್ಮ ಚರ್ಮ, ಕಣ್ಣು ಮತ್ತು ಕೂದಲಿನ ಕಾಂತಿ ಕೂಡ ಇಂಪ್ರೂವ್ ಆಗುತ್ತೆ. ರಿಲ್ಯಾಕ್ಸ್.